ನಮ್ಮ ಸತ್ಯವೇದವನ್ನ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 12ರಿಂದ 17 ವಾಕ್ಯಗಳ ಕಡೆಗೆ ಸತ್ಯವೇದವನ್ನ ತಿಳಿಸಿಕೊಳ್ಳೋಣ, ಓದುವುದನ್ನು ಕೇಳಿಸಿಕೊಳ್ಳೋಣ. ಆತನು 6ನೆಯ ಮುದ್ರೆ ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾ ಭೂಕಂಪ ಉಂಟಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು, ಪೂರ್ಣ ಚಂದ್ರನು ರಕ್ತದಂತಾದನು. ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲಾ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು, ಬೆಟ್ಟಗಳಿಗೂ ಬಂಡೆಗಳಿಗೂ, ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರೂ ಶಕ್ತರು ಎಂದು ಹೇಳಿದರು ಎಂಬುದೇ. ಓದಿದಂತ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗವನ್ನು ದೇವರು ತಾನೇ ಆಶೀರ್ವಿಸಿಕೊಡಲಿ. ಜೀವಸ್ವರೂಪನಾದ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಈ ಒಂದು ಸತ್ಯವೇದದ ಧ್ಯಾನದಲ್ಲಿ ನಾವೆಲ್ಲರೂ ಕೂಡ ಕರ್ತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಬೆಳೆಯುವಂತೆ ಕರ್ತನು ತಾನೇ ನಮ್ಮೆಲ್ಲರಿಗೂ ಕೂಡ ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಲಿ. ಪ್ರಿಯರೇ, ಕಳೆದ ದಿನದ ಧ್ಯಾನದಲ್ಲಿ 12ನೇ ಅಧ್ಯಾಯದಲ್ಲಿ 12ನೇ ವಚನದಿಂದ ಹಲವಾರು ಆತ್ಮೀಯ ಪಾಠಗಳನ್ನ ನಾವು ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಧ್ಯಾನಿಸುತ್ತಾ ಬಂದಿದ್ದೇವೆ. ಕತ್ತಲಿನ ಕುರಿತು ಕಳೆದ ದಿನದ ಧ್ಯಾನದಲ್ಲೂ ಕೂಡ ನಾವು ಒತ್ತನ್ನು ಕೊಟ್ಟಿದ್ದೇವೆ. ಕತ್ತಲೆ ಭಯವನ್ನ ಹುಟ್ಟಿಸುವಂತದ್ದಾಗಿದೆ. ಕತ್ತಲೆ ದೇವರ ನ್ಯಾಯ ತೀರ್ಪನ್ನ ಕುರಿತು ಮಾತನಾಡುತ್ತದೆ ಎಂಬ ಸಂಗತಿಗಳನ್ನ ನಾವು ಧ್ಯಾನಿಸಿದೆವು. ಮತ್ತು ಭೂಕಂಪವನ್ನ ಕುರಿತು ಕೂಡ ನಾವು ಧ್ಯಾನಿಸಿದೆವು. ಕರ್ತನು ಸಿನಾಯಿ ಪರ್ವತದ ಮೇಲೆ ಇಳಿದು ಬಂದಾಗ ಅಲ್ಲಿ ಭೂಕಂಪ, ಬಂಡೆ ಅದುರುವಂತ ಶಬ್ದ, ತುತ್ತೂರಿಯ ಶಬ್ದವನ್ನ ಅವರು ಕೇಳಿದರು ಎಂಬುದಾಗಿ ನಾವು ಧ್ಯಾನಿಸುತ್ತಾ ಬಂದೆವು. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣವನ್ನ ಆತನು ಅರ್ಪಿಸಿದಾಗ ಅಲ್ಲಿ ಭೂಕಂಪ ಉಂಟಾಯಿತು ಎಂಬುದಾಗಿ ನಾವುಗಳು ಗಮನಿಸುತ್ತೇವೆ. ಪುನರುತ್ಥಾನವಾದಂಥ ಸಮಯದಲ್ಲೂ ಕೂಡ ಭೂಕಂಪವಾಯಿತು. ಅದನ್ನ ಸಮಾಧಿಗೆ ಮುಚ್ಚಿದ ಕಲ್ಲು ಕೂಡ ಉರುಳಿಸಲ್ಪಟ್ಟದನ್ನ ಕುರಿತು ನಾವುಗಳು ಧ್ಯಾನಿಸುತ್ತಾ ಬಂದಿದ್ದೇವೆ. ಆದರೆ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಲ್ಲಿ ಜರುಗುವಂತ ಈ ಭೂಕಂಪ ಇದು ಸಾಧಾರಣವಾದ ಭೂಕಂಪವಲ್ಲ. ಇದು ವಿಶ್ವವನ್ನ ಕದಲಿಸತಕ್ಕಂತ ಒಂದು ಭೂಕಂಪ ಎಂಬುದಾಗಿ ನಿಮ್ಮ ನೆನಪಿಗೆ ತಂದುಕೊಳ್ಳಲು ಈ ಒಂದು ಧ್ಯಾನದ ಮೂಲಕ ವಾಕ್ಯವನ್ನ ನೆನಪಿಗೆ ತಂದುಕೊಳ್ಳುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಇಂದಿನ ದಿನಗಳಲ್ಲಿ ಆದಂತ ಭೂಕಂಪಗಳು, ಅದರ ಪರಿಣಾಮಗಳು, ಅದರ ನಷ್ಟವನ್ನು ಕೂಡ ನೀವು ನೆನಪಿಗೆ ತಂದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದ ಉಳಿದ ವಾಕ್ಯಗಳ ಕಡೆ ನಮ್ಮ ಧ್ಯಾನವನ್ನು ತೆಗೆದುಕೊಂಡು ಹೋಗೋಣ. ಪ್ರಿಯರೇ, ಗಮನಿಸಿರಿ. 16ನೇ ವಾಕ್ಯ ಮತ್ತು 17ನೇ ವಾಕ್ಯ ಒತ್ತು ಕೊಟ್ಟು ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯವನ್ನ ನಾವು ಧ್ಯಾನಿಸಲು ಹೋಗೋಣ. ಸಿಸ್ಟರ್ ಅಪೇಕ್ಷೆ 16 ಮತ್ತು 17ನೇ ವಾಕ್ಯಗಳು. ಓಕೆ. ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಈ ವಾಕ್ಯವನ್ನ ಗಮನಿಸಿರಿ. ಮರೆ ಮಾಡಿಕೊಂಡರು ಎಂಬುದಾಗಿ 2 ವಾಕ್ಯ ಭಾಗ ಇಲ್ಲಿ ಬಳಸಲ್ಪಟ್ಟಿದೆ. 16ನೇ ವಾಕ್ಯ ಮತ್ತು 17ನೇ ವಾಕ್ಯ. ಮರೆ ಮಾಡಿರಿ, ಮರೆ ಮಾಡಿಕೊಂಡು. ಸೊ ನೀವು ನಾನು ಈ ಒಂದು ವಾಕ್ಯವನ್ನ ಮೆಲುಕು ಹಾಕುವಾಗ ಅಥವಾ ವೆನ್ ವಿ ಪಾಸ್, ಒಂದು ಆ ವಾಕ್ಯದ ಬಳಿ ನಿಂತು ನಾವು ಧ್ಯಾನಿಸುವಂತ ಸಮಯದಲ್ಲಿ ಅನೇಕ ವಿಧವಾಗಿ ದೇವರ ಆತ್ಮನು ನಮ್ಮೊಡನೆ ಮಾತನಾಡುವಾತನಾಗಿದ್ದಾನೆ. 15ನೇ ವಾಕ್ಯವನ್ನು ನೀವು ಗಮನಿಸುವುದಾದರೆ, ಭೂರಾಜರು, ಪ್ರಭುಗಳು, ಅರಸರು, ಸಹಸ್ರಾಧಿಪತಿಗಳು, ಹಿರಿಯರು, ಕಿರಿಯರು ಪ್ರತಿಯೊಬ್ಬರೂ ಕೂಡ ಪ್ರಾರ್ಥನೆಯನ್ನ ಮಾಡುವಂತವರಾಗಿದ್ದಾರೆ. ಇವರೆಲ್ಲರೂ ಕೂಡ ಯಾರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ?
ಇವರು ಬೆಟ್ಟಗಳ ಬಳಿ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಇವರು ಗವಿಗಳ ಬಳಿ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಇವರು ಬಂಡೆಗಳ ಸಂದುಗಳಿಗೆ ಹೋಗಿ ಪ್ರಾರ್ಥಿಸುವಂತವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳುತ್ತದೆ, ಕಾಲ್ ಅನ್ ಟು ಮೀ, ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರವನ್ನ ದಯಪಾಲಿಸುತ್ತೇನೆ. ದೇವರ ವಾಕ್ಯದಲ್ಲಾಗಲಿ ಬೇರೆ ಯಾವ ಸ್ಥಳಗಳಾಗಲಿ ಬೆಟ್ಟಗಳು, ಗವಿಗಳು, ಬಂಡೆಗಳ ಸಂದುಗಳು ನನ್ನನ್ನು ನಿಮ್ಮನ್ನು ನೋಡಿ ನಮಗೆ ಮೊರೆ ಇಡಿರಿ, ನಾನು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತೇನೆ ಎಂಬುದಾಗಿ ಅವುಗಳು ಬರೆಯಲ್ಪಟ್ಟದನ್ನ ದೇವರ ವಾಕ್ಯದಲ್ಲಿ ನಾವು ಎಲ್ಲೂ ಸಹ ಓದುವುದಿಲ್ಲ. ಆದರೆ ದೇವರು ಮಾತ್ರ, ಸರ್ವಶಕ್ತನಾದ ದೇವರು ಮಾತ್ರ, ಅಬ್ರಾಮ್, ಇಸಾಕ್, ಯಾಕೋಬನ ದೇವರು ಮಾತ್ರ, ಜೀವಿತರಿಗೆ ದೇವರಾಗಿರುವವನು ಮಾತ್ರವೇ ಆತನು ತಿಳಿಸುವಂತ ಒಂದು ಆತ್ಮೀಯ ಪಾಠ ಏನೆಂದರೆ, ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರವನ್ನ ದಯಪಾಲಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, 6ನೇ ಅಧ್ಯಾಯದಿಂದ ನಾವುಗಳು ಧ್ಯಾನಿಸುತ್ತಿರುವಾಗ ಬಿಳಿ ಕುದುರೆ, ತದನಂತರ ಕೆಂಪು ಕುದುರೆ, ತದನಂತರ ಕಪ್ಪು ಕುದುರೆ, ತದನಂತರ ಬೂದಿ ಬಣ್ಣದ ಕುದುರೆ, ಆ ಕುದುರೆಗಳ ಬಂದಂತ ಸಮಯದಲ್ಲಿ ಭೂಮಿಯ ಮೇಲೆ ಉಂಟಾದಂತ ಎಲ್ಲಾ ವಿಧವಾದಂತ ಸಮಸ್ಯೆಗಳು, ಯುದ್ಧಗಳು, ರಕ್ತಪಾತಗಳು, ಕೊಲೆಗಳು, ಅಪರಿಮಿತವಾದಂತ ಪಾಪಗಳು, ಆಹಾರದ ಬರಗಾಲಗಳು, ಇವೆಲ್ಲವುಗಳು ಸಂಕಟ ಕಾಲದಲ್ಲಿ ಜರುಗುತ್ತಿದ್ದರು, ಸಂಭವಿಸುತ್ತಿದ್ದರು. 15ನೇ ವಾಕ್ಯವನ್ನು ನೀವು ಗಮನಿಸುವುದಾದರೆ, ಈ ವಾಕ್ಯ ಭಾಗದಲ್ಲಿ ದೇವರಾತ್ಮನು ಎಲ್ಲ ವಿಧವಾದಂತ ವಯಸ್ಸಿನ, ಸ್ಥಾನದ, ಅಧಿಕಾರದ, ಗೌರವದ ಎಲ್ಲರನ್ನೂ ಕೂಡ ಈ ವಾಕ್ಯ ಭಾಗದಲ್ಲಿ ತಿಳಿಸುತ್ತಾ ಇವರು ಯಾವ ರೀತಿಯಾಗಿ ನಡವಳಿಕೆಯನ್ನು ವ್ಯಕ್ತಪಡಿಸುತ್ತಾರೆ ಎಂಬುದಾಗಿ ನನಗೆ, ನಿಮಗೆ ದೇವರಾತ್ಮನು ಬಯಲುಪಡಿಸುತ್ತಿದ್ದಾನೆ. ದೇವರ ಮುಂದೆ ಪ್ರಾರ್ಥಿಸುವುದಕ್ಕೆ ಬದಲಾಗಿ, ದೇವರ ಕರುಣೆಯನ್ನ ಯಾಚಿಸುವುದಕ್ಕೆ ಬದಲಾಗಿ, ದೇವರಿಗೆ ವಿರುದ್ಧವಾಗಿ ತಮ್ಮ ನಡವಳಿಕೆಯನ್ನು ವ್ಯಕ್ತಪಡಿಸುವುದನ್ನು ಕುರಿತು ಈ ವಾಕ್ಯ ಭಾಗ ಮಾತನಾಡುವಂತದ್ದಾಗಿದೆ. ಮರೆ ಮಾಡಿಕೊಂಡು, ಆದಿಕಾಂಡ ನಾವು ಆದಾಮ್ ಮತ್ತು ಹವ್ವಳನ್ನ ನಾವು ನೋಡುವಾಗ ದೇವರ ಸಪ್ಪಳವನ್ನ ಕೇಳಿ ಅವರು ತಮ್ಮನ್ನ ಮರೆ ಮಾಡಿಕೊಂಡರೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಮತ್ತು ದೇವರಿಂದ ಅವರು ತಮ್ಮನ್ನು ಮರೆ ಮಾಡಿಕೊಳ್ಳುವ ಸಲುವಾಗಿ ಅಂಜೂರದ ಎಲೆಗಳನ್ನ ತೊಟ್ಟುಕೊಂಡರೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಪ್ರಿಯ ಸಹೋದರ ಸಹೋದರರೇ, ಈ ಲೋಕದಲ್ಲಿ ಯಾರೂ ಕೂಡ ನಮ್ಮ ಕರ್ತನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದ್ರೆ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 4ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತದೆ, ದೇವರಿಗೆ ಯಾವುದು ಮರೆಯಾದದಲ್ಲ. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. Hebrews chapter 4 verse 13. Let us hear the reading. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಿಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ ಎಂಬುದೇ. ಎಷ್ಟು ಸುಂದರವಾದಂತ ಜೀವವುಳ್ಳ ವಾಕ್ಯ ಇಬ್ರಿಯ ಕರ್ತನು ಬಯಲುಪಡಿಸುತ್ತಿದ್ದಾನೆ ಆತ್ಮನ ಮೂಲಕ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವಂಥದ್ದು ಯಾವುದೂ ಇಲ್ಲ. ಆದರೆ ಪ್ರಕಟಣೆಯ ಗ್ರಂಥದ 6ನೇ ಅಧ್ಯಾಯದ ಸಂಕಟ ಕಾಲದ ಜನರು ಯಾವ ರೀತಿಯಾಗಿ ತಮ್ಮ ನಡವಳಿಕೆಯನ್ನು ವ್ಯಕ್ತಪಡಿಸುತ್ತಾರೆ ಎಂಬುದಾಗಿ ನೋಡುವಾಗ ಅವರು ಮರೆ ಮಾಡಿಕೊಳ್ಳುವಂತವರಾಗಿದ್ದಾರೆ. ತಮ್ಮ ಕೃತಿಗಳನ್ನ, ತಮ್ಮ ಎಲ್ಲಾ ವಿಧವಾದಂತ ಪಾಪವನ್ನ ಮರೆ ಮಾಡಿಕೊಳ್ಳುವಂತವರಾಗಿದ್ದಾರೆ. ಪ್ರಿಯರೇ, ನಿಮ್ಮಲ್ಲಿ ಎಷ್ಟು ಮಂದಿ ವಾರ್ತಾಪತ್ರಿಕೆಗಳನ್ನ ಓದುತ್ತೀರೋ ಅಥವಾ ಸಾಮಾನ್ಯವಾಗಿ ದಿನನಿತ್ಯದ ಘಟನೆಗಳನ್ನ ಕುರಿತು
ತಿಳಿದುಕೊಳ್ಳುತ್ತೀರೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಗಮನಕ್ಕೆ ಈ ಒಂದು ಸಂಗತಿಯನ್ನ ತರಲು ಬಯಸುತ್ತೇನೆ. ಯಾಕೆಂದ್ರೆ ಮರೆಮಾಡಿಕೊಂಡು ಎಂಬ ಪದಕ್ಕೆ ಒತ್ತು ಕೊಡಲು ಬಯಸುತ್ತಿದ್ದೇನೆ. ನಿನ್ನೆ ದಿನ ವಾರ್ತೆಗಳನ್ನ ಕೇಳುವಾಗ ಒಬ್ಬ ಸಹೋದರಿಯನ್ನ ಕೊಂದು ಆಕೆಯನ್ನ ಕಸವನ್ನ ಕೊಂಡೊಯ್ಯುವ ವಾಹನದ ಹಿಂದಿನ ಭಾಗದಲ್ಲಿ ಎಸೆದು ಹೋಗಿದ್ದರು. ಪೂರ್ತಿ ವಿವರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುವುದಿಲ್ಲ. ಆದರೆ ಈ ಮರೆಮಾಡಿಕೊಂಡರು ಎಂಬ ಪದಕ್ಕೆ ಒತ್ತು ಕೊಡಲು ನಾನು ಬಯಸುತ್ತೇನೆ. ಆ ಸಹೋದರಿ ಮತ್ತೊಬ್ಬ ಪುರುಷನ ಜೊತೆಗೆ ಜೀವನವನ್ನ ಮಾಡುತ್ತಿದ್ದಳು. ಮಾತಿಗೆ ಮಾತು ನಡೆದು ಜಗಳ ಉಂಟಾಗಿ ಆ ಸಹೋದರನು ಆಕೆಯನ್ನ ಕೊಂದ ನಂತರ ಆತನು ತಾನು ಕೊಲೆ ಮಾಡಿದ್ದೇನೆ ಎಂಬುದಾಗಿ ಪೊಲೀಸ್ ಠಾಣೆಗೆ ಹೋಗಿ ಆತನು ತನ್ನನ್ನ ಒಪ್ಪಿಸಿಕೊಳ್ಳಬೇಕಾಗಿತ್ತು. ಅದಕ್ಕೆ ಬದಲಾಗಿ ಆ ಕೊಲೆಯಿಂದ ತಾನು ಹೇಗೆ ತಪ್ಪಿಸಿಕೊಳ್ಳಬೇಕೆಂಬುದಕ್ಕೋಸ್ಕರ ಆತನು ಆಕೆಯ ಶವವನ್ನ ಆ ರೀತಿಯಾಗಿ ಆ ಕಸದ ವಾಹನದಲ್ಲಿ ಎಸೆದು ಹೋಗಿದ್ದನು. ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ಪಾಪದಿಂದ ಆದಾಮನಾಗಲಿ ಅವ್ವಳಾಗಲಿ ಈ ದಿನದವರೆಗೂ ಇರತಕ್ಕಂಥ ಪ್ರಜೆಗಳಾಗಲಿ ಮುಂದಿನ ದಿನಗಳಲ್ಲಿ ಸಂಕಟ ಕಾಲ, ಮಹಾ ಸಂಕಟ ಕಾಲದಲ್ಲಿ ಇರುವಂತ ಜನಗಳೇ ಆಗಲಿ ಮರೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಎಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನಾನು ನಿಮ್ಮ ಪಾಪದ ಭಾರವನ್ನ ಶಿಲುಬೆಯಲ್ಲಿ ಹೊತ್ತಿದ್ದೇನೆಂಬುದಾಗಿ ಆತನು ತಿಳಿಸುತ್ತಾ ಇದ್ದಾನೆ. ಯೆಶಾಯ 1:18 ಆತನು ಹೇಳುತ್ತಿದ್ದಾನೆ, ಬನ್ನಿರಿ ವಾದಿಸುವ ಎಂಬುದಾಗಿ ಯೆಹೋವನು ಕರೆಯುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು, ಕಿರುಮಂಜಿ ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವುದು ಎಂಬುದಾಗಿ ಹೇಳುತ್ತಿದ್ದಾನೆ. ಕೀರ್ತನೆ 103:12 ವಾಕ್ಯ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಿಮ್ಮ ದ್ರೋಹಗಳನ್ನು ಅಷ್ಟು ದೂರ ತೆಗೆದು ಬಿಸಾಡಿದ್ದೇನೆಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಪ್ರಿಯರೇ, ಈ ವಾಕ್ಯಗಳು ನಿಮಗೆ ಗೊತ್ತಿದ್ದರೂ ಕೂಡ ಈ ವಾಕ್ಯದಲ್ಲಿರ್ತಕ್ಕಂಥ ಆತ್ಮೀಯ ಪಾಠವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ನೀವು ನಾನು ನಮ್ಮ ಪಾಪಗಳನ್ನು, ನಮ್ಮ ದ್ರೋಹಗಳನ್ನು, ನಮ್ಮ ಸೋಲುಗಳನ್ನು ಮರೆ ಮಾಡಿಕೊಳ್ಳುವಂಥದ್ದು ಅವಶ್ಯವಿಲ್ಲ. ಯಾಕೆಂದರೆ ನಮ್ಮ ಕರ್ತನು ನಮ್ಮನ್ನು ಕರೆಯುತ್ತಿದ್ದಾನೆ. ನಮ್ಮ ಕರ್ತನು ನನ್ನನ್ನು 1994ರಲ್ಲಿ ಕರೆದನು. ನಾನು ಆತನ ಬಳಿಗೆ ಹೋದೆ. ನಾನು ಮರೆ ಮಾಡಿಕೊಳ್ಳಲಿಲ್ಲ. ಆತನು ನನ್ನನ್ನು ತೊಳೆದನು. ಆತನು ನನ್ನನ್ನು ರಕ್ಷಿಸಿದನು. ಪ್ರಿಯ ಸಹೋದರ ಸಹೋದರಿಯರೇ, ಇದು ನನ್ನ ಅನುಭವ ಮಾತ್ರವಲ್ಲ, ಈ ಒಂದು ಧ್ಯಾನದಲ್ಲಿ ಕೂಡಿ ಬಂದಿರತಕ್ಕಂಥ ಅನೇಕ ದೇವರ ಮಕ್ಕಳ ಅನುಭವವೂ ಕೂಡ ಇದಾಗಿದೆ ಎಂಬುದಾಗಿ ನಾನು ನಂಬಿಕೆಯಿಂದ ಹೇಳಲು ಸಾಧ್ಯ. ಬೆಟ್ಟಗಳು, ಗವಿಗಳು, ಬಂಡೆಗಳ ಸಂದುಗಳು ಮಾನವ ನಿರ್ಮಿತ ಪದ್ಧತಿಗಳು, ಸಂಸ್ಕಾರಗಳು ಮಾನವನನ್ನು ಅವನ ಪಾಪದಿಂದ ಮರೆ ಮಾಡಲು ಸಾಧ್ಯವಿಲ್ಲ. ಜ್ಞಾನೋಕ್ತಿಗಳಲ್ಲಿ ನಾವು ಓದುತ್ತೇವೆ, ದೋಷಗಳನ್ನ ಮುಚ್ಚುವವನು ದಯೆಗೆ, ಪ್ರೀತಿಗೆ ಪಾತ್ರನಾಗುವವನು, ದೋಷಗಳನ್ನ ಎತ್ತಿ ಆಡುವವನು ನಿಜವಾಗಿಯೂ ನನ್ನ ನಿಮ್ಮ ಜೀವಿತದಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಒಂದು ಆತ್ಮೀಯ ಪಾಠವೇನೆಂದರೆ, ಕಲಿತುಕೊಳ್ಳಬೇಕಾದ ಒಂದು ಆತ್ಮೀಯ ಪಾಠವೇನೆಂದರೆ, ನಮಗೊಬ್ಬ ದೇವರಿದ್ದಾನೆ, ನಮಗೊಬ್ಬ ವಕೀಲನಿದ್ದಾನೆ, ನಮಗೊಬ್ಬ ನ್ಯಾಯಾಧೀಶನಿದ್ದಾನೆ, ನಮಗೊಬ್ಬ ನ್ಯಾಯಾಧಿಪತಿ ಇದ್ದಾನೆ.
ನಮಗೊಬ್ಬ ರಕ್ಷಕನಿದ್ದಾನೆ. ಆತನು ಯಾವಾಗಲೂ ನಮ್ಮನ್ನ ಕರೆಯುತ್ತಿದ್ದಾನೆ. ನಾವು ಆತನ ಬಳಿಗೆ ಬರುವಾಗ ಆತನು ನಮ್ಮನ್ನು ಕ್ಷಮಿಸುತ್ತಾನೆ. ನಾವು ಆತನ ಬಳಿಗೆ ಬರುವಾಗ ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ಲೂಕ ಬರೆದ ಸುವಾರ್ತೆ 16ನೇ ಅಧ್ಯಾಯ. ತಪ್ಪಿ ಹೋದ ಮಗನು ಹಿಂದಿರುಗಿ ತನ್ನ ತಂದೆಯ ಬಳಿಗೆ ಬಂದಾಗ ಆ ತಂದೆ ಅವನನ್ನು ದೂರದಲ್ಲೇ ಕಂಡು ಅವನ ಬಳಿಗೆ ಓಡಿ ಹೋದನು. ತನ್ನ ಮರ್ಯಾದೆಯನ್ನು ಬಿಟ್ಟು ಆತನು ಓಡಿದನು. ತನ್ನ ವಸ್ತ್ರಗಳನ್ನ ಮೇಲಕ್ಕೆ ಎತ್ತಿಕೊಂಡು ಆತನು ಓಡಿ ಹೋದನು. ಮಗನಿಂದ ಅಂದಿವಾಸನೆ, ದುರ್ವಾಸನೆ ಬರುತ್ತಿದ್ದರೂ ಕೂಡ, ಅವನ ಹರಿದ ಬಟ್ಟೆಗಳನ್ನ ಧರಿಸಿದ್ದರೂ ಕೂಡ, ಅವನು ಚಪ್ಪಲಿ ಇಲ್ಲದವನಾಗಿ ಇದ್ದರೂ ಕೂಡ ತನ್ನ ಮಗನನ್ನು ಆತನು ಪ್ರೀತಿಸಿದನು. ಆ ಮಗನು ಹೇಳಿದನು, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನಗೆ ವಿರೋಧವಾಗಿಯೂ ಪಾಪ ಮಾಡಿದ್ದೇನೆಂಬುದಾಗಿ ಪಶ್ಚಾತ್ತಾಪ ಪಟ್ಟನು. ಹೌದು ಪ್ರಿಯ ಸೋದರ ಸೋದರಿಯರೇ, ಎಷ್ಟೇ ಪಾಪಗಳನ್ನ ನಾವು ಮಾಡಿದರೂ ಕೂಡ, ಎಷ್ಟೇ ಅಪರಾಧಗಳನ್ನ ಮಾಡಿದರೂ ಕೂಡ, ಎಷ್ಟೇ ದ್ರೋಹಗಳನ್ನ ನಾವು ಮಾಡಿದರೂ ಕೂಡ ನಮ್ಮ ಕರ್ತನು ನಮ್ಮನ್ನು ಯಾವ ರೀತಿಯಾಗಿ ಶುಭ್ರ ಮಾಡುತ್ತಾನೆ, ತೊಳೆಯುತ್ತಾನೆ ಎಂಬುದಾಗಿ ನೋಡುವಾಗ ಹಿಮದ ಹಾಗೆ ಆತನು ನಮ್ಮನ್ನ ಶುಭ್ರ ಮಾಡುತ್ತಾನೆ. ಉಣ್ಣೆಯಂತೆ ಆತನು ನಮ್ಮನ್ನ ಶುಭ್ರ ಮಾಡುತ್ತಾನೆ. ನಿರ್ಮಲರಾಗಿ ನಮ್ಮನ್ನ ಆತನು ಮಾತ್ರವೇ ಮಾಡಲು ಶಕ್ತನಾಗಿದ್ದಾನೆ. ಕೀರ್ತನೆ 139ರಲ್ಲಿ ದಾವೀದನು ಬಹಳ ಸುಂದರವಾಗಿ 7 ಮತ್ತು 9ನೇ ವಾಕ್ಯಗಳಲ್ಲಿ ಮರೆಮಾಡಿಕೊಳ್ಳುವ ವಿಷಯದಲ್ಲಿ ಮಾತನಾಡುತ್ತಾನೆ. ಓದುವುದನ್ನು ಕೇಳಿಸಿಕೊಳ್ಳೋಣ. Psalm 139 verse 7 to 9. Let us hear the reading. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಿನ ಲೋಕಕ್ಕೆ ಏರಿ ಹೋದರೂ ಅಲ್ಲಿ ನೀನಿರುತ್ತಿ. ಪಾತಾಳಕ್ಕೆ ಹೋಗಿ ಮಲಗಿಕೊಂಡೆನೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು ಎಂಬುದೇ. ಹೌದು ಪ್ರಿಯ ಸೋದರ ಸೋದರಿಯರೇ, ಈ ಒಂದು ವಾಕ್ಯದ ಮೇಲೆ ಅನೇಕರು ಬಹಳ ಸುಂದರವಾದ ಹಾಡನ್ನು ಕೂಡ ರಚಿಸಿದ್ದಾರೆ. ನಾನೆಲ್ಲಿಗೆ ಹೋಗಲಿ ಪ್ರೀತಿಯ ರಕ್ಷಕ, ನಿನ್ನನ್ನು ಹಗಲಿ ನಾನೆಲ್ಲಿಗೆ ಹೋಗಲಿ? ಮೇಲನ ಲೋಕಕ್ಕೆ ಹೋದರೆ ಅಲ್ಲಿಯೂ ನೀನಿರುತ್ತಿ, ಪಾತಾಳಕ್ಕೆ ಹೋದರೆ ಅಲ್ಲಿಯೂ ನೀನಿರುತ್ತಿ. ಅರುಣನ ರೆಕ್ಕೆಗಳನ್ನ ಕಟ್ಟಿಕೊಂಡು ಹಾರಿ ಹೋದರೆ ಅಲ್ಲಿಯೂ ನೀನಿರುತ್ತಿ. ನಿನಗೆ ಮರೆಯಾಗಿ ನಾನೆಲ್ಲಿಗೆ ಹೋಗಲಿ? ಪ್ರಿಯರೇ, ನೀವು ನಾನು ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನಿಂದ ಮರೆಯಾಗಿ ಜೀವಿಸಲು ಸಾಧ್ಯವಿಲ್ಲ. ದೇವರು ಸರ್ವವ್ಯಾಪ್ತಿಯಾಗಿದ್ದಾನೆ. ದೇವರು ಸರ್ವಾಂತರ್ಯಾಮಿಯಾಗಿದ್ದಾನೆ. ದೇವರು ಸಮಸ್ತವನ್ನು ವ್ಯಾಪಿಸಿಕೊಂಡಿದ್ದಾನೆ. ಆತನ ಕಣ್ಣುಗಳಿಗೆ ನಾವು ಮರೆಯಾಗಿ ಹೋಗಲು ಸಾಧ್ಯವಿಲ್ಲ. 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ಕರ್ತನ ಕಣ್ಣುಗಳು ಭೂಮಿಯ ಎಲ್ಲಾ ಕಡೆ ಪ್ರಸರಿಸಿವೆ. ನೀವು ನಾನು ಆತನಿಂದ ಮರೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೆಲವರು ತಮ್ಮನ್ನ ಕರ್ತನ ಕೋಪದಿಂದ ತಪ್ಪಿಸಿಕೊಳ್ಳಲು ಮರಣವನ್ನ ಬಯಸುತ್ತಾರೆ. ಪ್ರಕಟಣೆಯ ಗ್ರಂಥದಲ್ಲಿ ನಾವು ಓದುವಾಗ, ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ನಮ್ಮ ಮೇಲೆ ಬೀಳಿರಿ, ನಾವು ಸತ್ತು ಹೋದ್ರೂ ಪರವಾಗಿಲ್ಲ, ದೇವರ ಬಳಿಗೆ ಹೋಗ್ತೇವೆ, ದೇವರನ್ನ ಭೇಟಿ ಆಗ್ತೇವೆ. ನಾವು ದೇವರನ್ನ ಭೇಟಿ ಆಗಲು ಇಷ್ಟವಿಲ್ಲ. ದೇವರನ್ನ ಭೇಟಿ ಆಗದೆ ನಾವು ಮರಣವನ್ನ ಹೊಂದಲು ಇಷ್ಟಪಡುತ್ತೇವೆ ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಮರಣ ಹೊಂದುವಂತವರು ಎಲ್ಲಿಗೆ ಹೋಗುತ್ತಾರೆ? ಲೂಕ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಲೂಕ್ ಗಾಸ್ಪಲ್ ಚಾಪ್ಟರ್ 16 verse 22. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನೂ ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು ಎಂಬುದೇ. ಪ್ರಿಯರೇ, ಗಮನಿಸಿರಿ,
ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಕರ್ತನನ್ನ ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಕರ್ತನನ್ನ ನಂಬದೆ ಆತನು ಮರಣವನ್ನ ಹೊಂದಿಕೊಳ್ಳುವಾಗ, ಆತ್ಮಹತ್ಯೆ ಮಾಡಿಕೊಳ್ಳುವಾಗ, ನಾನಾ ರೀತಿಯಲ್ಲಿ ಪ್ರಾಣವನ್ನ ಹಾನಿ ಮಾಡಿಕೊಳ್ಳುವಾಗ ಆತನೆಲ್ಲಿ ಹೋಗುತ್ತಾನೆ? ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಲೂಕ 16 ಅಧ್ಯಾಯ 27ನೇ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ. ದೇವರಿಲ್ಲದ ಸ್ಥಳಕ್ಕೆ ಅವರು ಹೊರಟು ಹೋಗುತ್ತಾರೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಪ್ರಿಯ ಸೋದರ ಸೋದರಿಯರೇ, ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 16ನೇ ವಾಕ್ಯ, ಮರೆ ಮಾಡಿಕೊಳ್ಳಲು ಇಡೀ ಜಗತ್ತಿನಲ್ಲಿ ಬಹುದೊಡ್ಡ ಪ್ರಾರ್ಥನೆಯ ಕೂಟವನ್ನ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯದಲ್ಲಿ ದೇವರಾತ್ಮನು ಬರೆದಿಟ್ಟಿದ್ದಾನೆ. ಇವರ ಪ್ರಾರ್ಥನೆಗೆ ಸದುತ್ತರವೇ ದೊರಕದಂತ ಪ್ರಾರ್ಥನೆಯನ್ನ ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸಬಹುದು. ನಮಗೊಂದು ನಂಬಿಕೆ ಇದೆ. ಆ ನಂಬಿಕೆ ಏನೆಂದರೆ ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 26ನೇ ವಾಕ್ಯ, ಕರ್ತನಾದ ಯೇಸು ಕ್ರಿಸ್ತನು ಆತನು ನಮ್ಮ ಪ್ರಾರ್ಥನೆಯನ್ನ ಕೇಳುವಾತನಾಗಿ ನಮ್ಮ ಆತ್ಮ ಪ್ರಾಣ ದೇಹಗಳನ್ನ ಆತನು ರಕ್ಷಿಸಲು ಸಿದ್ಧನಾಗಿದ್ದಾನೆ. ವಾಕ್ಯವನ್ನ ಓದಲು ಬಯಸುತ್ತೇನೆ. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 25-26 ಓದುವುದನ್ನು ಕೇಳಿಸಿಕೊಳ್ಳೋಣ. Hebrews chapter 7 25 and 26. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯೂ ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ಪ್ರಿಯರಿ, ವಾಕ್ಯದ ಮೂಲಕ ನೀವು ಪಡೆದುಕೊಳ್ಳುವಂತಹ ಒಂದು ಆದರಣೆ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾನೆ, ಆತನು ಮಹಾಯಾಜಕನಾಗಿದ್ದಾನೆ, ಆತನು ಪ್ರಾರ್ಥನೆಯನ್ನ ಕೇಳುವಂತ ದೇವರಾಗಿದ್ದಾನೆ. ನಾನು ಆತನಿಗೆ ಪ್ರಾರ್ಥನೆ ಮಾಡುವಾಗ ಬೆಟ್ಟಗಳಿಗಲ್ಲ, ಬಂಡೆಗಳಿಗಲ್ಲ, ಗೊತ್ತಿಲ್ಲದ ದೇವರಿಗೆ ಅಲ್ಲ, ಜೀವಿಸುವ ದೇವರಿಗೆ, ಜೀವಿಸುವ ಯೇಸು ದೇವರಿಗೆ ನಾವು ಪ್ರಾರ್ಥಿಸುವಾಗ ಆತನು ನಮ್ಮ ಪ್ರಾರ್ಥನೆಯನ್ನ ಲಾಲಿಸುವ ದೇವರಾಗಿದ್ದಾನೆ. ನನ್ನ ಹತ್ತಿರವಿರು ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು ಎಂಬ ಹಾಡಿನಲ್ಲಿ ಒಂದು ಚರಣ ಪ್ರಾರ್ಥನೆಯನ್ನು ಕುರಿತು ನಾವು ಹಾಡುವಂತವರಾಗಿದ್ದೇವೆ. ನಾನು ವಾಕ್ಯ ಓದುವ ಸಮಯದಲ್ಲಿ ನೀನು ಗುರುವಾಗಿರು, ನಾನು ಪ್ರಾರ್ಥಿಸುವ ಸಮಯದಲ್ಲಿ ನನಗೆ ದೇವರಾಗಿರು. ವಾಟ್ ಎ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್. ಈ ಒಂದು ಹಾಡನ್ನ ಕುರಿತು ನೀವು ಬಲ್ಲವರಾಗಿದ್ದೀರಿ, ಕೇಳಿದ್ದೀರಿ. ಈ ಹಾಡು ಒಂದು ಕುಟುಂಬವನ್ನ ಕಾಪಾಡಿತೆಂಬ ಒಂದು ಕ್ಲುಪ್ತ ಚಿಕ್ಕ ಸಾಕ್ಷಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಸಮಸ್ಯೆಗಳ ನಿಮಿತ್ತವಾಗಿ, ಕುಟುಂಬದ ಕಷ್ಟಗಳ ನಿಮಿತ್ತವಾಗಿ ಆ ಸಹೋದರಿ ತನ್ನ ಕುಟುಂಬದ ಜೊತೆಗೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬುದಾಗಿ ಬಯಸಿದಳು. ಆದ ಕಾರಣ ಆಕೆ ತನ್ನ ಮನೆಯ ಕದಗಳನ್ನ, ಕಿಟಕಿಗಳನ್ನ ಮುಚ್ಚಿಕೊಂಡಿದ್ದಳು. ಇನ್ನೇನು ಆಕೆ ಆ ರೀತಿಯಾಗಿ ಪ್ರಾಣ ಹತ್ಯವನ್ನ ಮಾಡಿಕೊಳ್ಳುವಂತ ಸಮಯದಲ್ಲಿ ಧ್ವನಿ ಸುರುಳಿಯಿಂದ ಈ ಹಾಡನ್ನು ಆಕೆ ಕೇಳಿದಳು. ವಾಟ್ ಎ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್. ನಮ್ಮ ಎಲ್ಲ ಭಾರಗಳನ್ನ ಹೊರುವಂತ ಯೇಸು ಎಂತ ಮಿತ್ರನೆಂಬ ಹಾಡನ್ನು ಆಕೆ ಕೇಳಿದಾಗ
ಆತ್ಮಹತ್ಯೆ ಮಾಡುವುದನ್ನು ಬಿಟ್ಟು ಬಿಟ್ಟಳು. ಕದಗಳನ್ನ ತೆರೆದಳು, ಕಿಟಕಿಯನ್ನ ತೆರೆದಳು, ಯೇಸುಸ್ವಾಮಿಯಲ್ಲಿ ನಂಬಿಕೆ ಇಟ್ಟಳು. ಈ ಸಂಜೆ ವೇಳೆಯಲ್ಲಿ ಈ ಒಂದು ಸತ್ಯವೇದದ ಧ್ಯಾನದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಮರೆ ಮಾಡಿಕೊಳ್ಳುವಂತ ಜೀವಿತ ಬೇಡ. ಪ್ರಾರ್ಥಿಸೋಣ. ಪ್ರಾರ್ಥನೆ ದೇವರು ಕೇಳುತ್ತಾನೆ. ಪ್ರಾರ್ಥನೆಗೆ ದೇವರು ಸದುತ್ತರವನ್ನ ದಯಪಾಲಿಸುತ್ತಾನೆ. ಈ ಸಂಜೆ ವೇಳೆಯಲ್ಲಿ ನಿಮ್ಮೊಡನೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಅಂಶವನ್ನ ಗಮನಕ್ಕೆ ತರಲು ಬಯಸುತ್ತೇನೆ. ಸಹೋದರನ ಹೆಸರು ಸಂಜಯ್ ಎಂಬುದಾಗಿ, 31 ವರ್ಷದ ಪ್ರಾಯದ ವ್ಯಕ್ತಿ, ರಕ್ಷಿಸಲ್ಪಟ್ಟಿಲ್ಲ. ಆತನನ್ನು ನಾನು ಬಲ್ಲೆನು. ಯೇಸುಸ್ವಾಮಿಯ ಪ್ರೀತಿಯನ್ನು ಕುರಿತು ತಿಳಿಸಿದ್ದೇನೆ, ಸತ್ಯವೇದವನ್ನ ಕೊಟ್ಟಿದ್ದೇನೆ. ಸಂಜೆ ಆತನ ಜೊತೆಗೆ ಮಾತನಾಡುತ್ತಾ ಇರುವಾಗ ಆತನು ಬಹಳವಾಗಿ ಅಳಲು ತೊಡಗಿದನು. ನನ್ನೊಂದಿಗೆ ಯಾರು ಇಲ್ಲ, ನನ್ನ ಭಾರವನ್ನ ಓರಲು ಯಾರು ಇಲ್ಲ, ನನ್ನ ನೋವನ್ನ ಹಂಚಿಕೊಳ್ಳಲು ಯಾರು ಇಲ್ಲ, ನನ್ನ ಸಾಲವನ್ನ ತೀರಿಸಲು ಯಾರು ಬರುತ್ತಿಲ್ಲ. ಆತನನ್ನ ಪ್ರೋತ್ಸಾಹಪಡಿಸಿ ಕಳಿಸಿಕೊಟ್ಟೆ. ದೇವರ ಬಳಿ ನಾನು ಪ್ರಾರ್ಥಿಸುತ್ತೇನೆ, ನೀನು ಹೋಗು, ದೇವರನ್ನ ನಂಬು, ದೇವರು ಕೈ ಬಿಡುವುದಿಲ್ಲ, ಧೈರ್ಯವಾಗಿರಿ ಎಂಬುದಾಗಿ ಹೇಳಿ ನಿಮ್ಮ ಬಳಿ ಕೇಳಿಕೊಳ್ಳುತ್ತೇನೆ. ಆತನಿಗೋಸ್ಕರವಾಗಿ ಪ್ರಾರ್ಥಿಸಿ. ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 16, 17 ವಾಕ್ಯಗಳು. ತಮ್ಮನ್ನು ಮರೆ ಮಾಡಿಕೊಂಡರು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಪಾಪ ಮನುಷ್ಯನನ್ನ ಬೆತ್ತಲೆತನಕ್ಕೆ ಕೊಂಡೊಯ್ಯುವಂತದ್ದಾಗಿದೆ. ಆದ ಮತ್ತು ಅವಳ ಜೀವಿತದಲ್ಲಿ ನಾವು ಅದನ್ನ ಕಾಣುತ್ತೇವೆ. ಲೂಕ 16ನೇ ಅಧ್ಯಾಯ, ತಪ್ಪಿ ಹೋದ ಕುಮಾರ ತನ್ನ ತಂದೆಯ ಮನೆಯನ್ನ ಬಿಡುವಾಗ ಆತನು ವಸ್ತ್ರಗಳನ್ನ ಹೊಂದಿದವನಾಗಿ ಹೋದನು. ಆದರೆ ಪಾಪದ ನಂತರ ವಸ್ತ್ರಹೀನನಾಗಿ ಬಂದನು. ಅವಮಾನವನ್ನ ಹೊಂದಿದಂತ ವ್ಯಕ್ತಿಯಾಗಿ ಬಂದನು. ಲಜ್ಜಾಸ್ಪದ ವ್ಯಕ್ತಿಯಾಗಿ ಆತನು ತಂದೆಯ ಬಳಿಗೆ ಬಂದನು. ಪಾಪ ಕನಿಕರಿಸುವುದಿಲ್ಲ. ಕಳೆದ ದಿನದ ಧ್ಯಾನದ ಮುಕ್ತಾಯದಲ್ಲೂ ಕೂಡ ನಾನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಪುನಃ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಬಾರ್ತಲೋಮೇನು, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸಿ ಎಂಬುದಾಗಿ ಕೂಗಿದನು. ಕರ್ತನಾದ ಯೇಸು ಕ್ರಿಸ್ತನು ಆತನನ್ನು ಕರುಣಿಸಿದನು. ಆತನಿಗೆ ಕಂಡು ಬರುವಂತೆ ಸಹಾಯ ಮಾಡಿದನು. ಪೇತ್ರನು ದೋಣಿಯಲ್ಲಿ ಮುಳುಗುತ್ತಿರುವಾಗ, ಸಮುದ್ರದಲ್ಲಿ ಮುಳುಗುತ್ತಿರುವಾಗ, ಗುರುವೇ ಕಾಪಾಡಿ ಎಂಬುದಾಗಿ ಹೇಳಿದನು. ಗುರುವೇ ಮುಳುಗುತ್ತಿದ್ದೇನೆ ಎಂಬುದಾಗಿ ಹೇಳಿದನು. ಕರ್ತನು ತನ್ನ ಹಸ್ತವನ್ನ ಕೊಟ್ಟು ಆತನನ್ನ ಕಾಪಾಡಿದನು. ನಿಜವಲ್ಲವಾ? ದೇವರ ವಾಕ್ಯ ಆತನ ಬಳಿ ಯಾರೆಲ್ಲ ಕರುಣೆಗಾಗಿ ಬಂದರು, ಕ್ಷಮಾಪಣೆಗಾಗಿ ಬಂದರು, ಸ್ವಸ್ಥತೆಗಾಗಿ ಬಂದರು, ಕರ್ತನು ಅವರನ್ನು ಕ್ಷಮಿಸಿದನು, ಅವರನ್ನು ಪ್ರೀತಿಸಿದನು, ಅವರಿಗೆ ಸ್ವಸ್ಥತೆಯನ್ನ ಕೊಟ್ಟನು, ಅವರ ಜೀವಿತದಲ್ಲಿ ನಂಬಿಕೆಯನ್ನು ಹುಟ್ಟಿಸಿದನು, ತಾನು ದೇವರೆಂಬುದಾಗಿ ಅವರಿಗೆ ತೋರ್ಪಡಿಸಿದನು. ನೀವು ನಾನು ಕೂಡ ಈ ಪ್ರಕಟಣೆಯ ಗ್ರಂಥದ ಈ ಎಲ್ಲ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ನಂಬಿಕೆಯನ್ನ ಬೆಳೆಸಿಕೊಳ್ಳೋಣ, ಹೆಚ್ಚಿಸಿಕೊಳ್ಳೋಣ. ನಾವು ಧೈರ್ಯದಿಂದಿರೋಣ. ಕರ್ತನು ಎಂದಿಗೂ ಕೂಡ ನಮ್ಮನ್ನ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. 17ನೇ ವಾಕ್ಯವನ್ನು ನಾವು ಗಮನಿಸುವಾಗ, ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಪ್ರಿಯರೇ, ಪಾಪ ನಾನು ಮಾಡ್ತಾ ಇದ್ರೆ ದೇವರು ಮೌನವಾಗಿರುತ್ತಾನೆ ಎಂಬುದಾಗಿ ಅಲ್ಲ. ನಮ್ಮ ದೇವರು ದೀರ್ಘ ಶಾಂತನಾಗಿದ್ದಾನೆ.
ನಮ್ಮ ದೇವರು ನಮ್ಮ ಹಾಗೆ ತತ್ಕ್ಷಣ ಸಮಯದ ನಂತರ ಸಮಯ, ಘಟನೆಯ ನಂತರ ಘಟನೆ ನ್ಯಾಯವನ್ನ ತೀರಿಸುವುದಿಲ್ಲ. ಆದರೆ ಪ್ರಕಟಣೆಯ ಗ್ರಂಥ 6:17 ಪ್ರಕಾರ ಆತನು ಖಂಡಿತವಾಗಿಯೂ ನ್ಯಾಯ ತೀರಿಸುವಂತ ದೇವರಾಗಿದ್ದಾನೆ. ಆದ ಕಾರಣ ನೀವು ನಾನು ಕಲಿಯುವಂತ ಆತ್ಮೀಯ ಪಾಠವೇನೆಂದರೆ, ದೇವರು ಕ್ಷಮಿಸುತ್ತಾನೆ, ದೇವರು ಕರುಣಾಮಯನು, ದೇವರು ಪ್ರೀತಿ ಸ್ವರೂಪನು. ಮತ್ತೊಂದು ಪಾಪವನ್ನು ಮಾಡಿ ನಾನು ಕ್ಷಮಾಪಣೆ ಕೇಳಿಕೊಳ್ಳುತ್ತೇನೆ ಎಂಬ ನಡವಳಿಕೆಯನ್ನು ಬಿಟ್ಟು ಬಿಡೋಣ. ದಾವೀದನು ಕೀರ್ತನೆ 19:14 ಪ್ರಾರ್ಥಿಸಿದ ಹಾಗೆ ನೀವು ನಾನು ಕೂಡ ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಹೃದಯದ ಧ್ಯಾನವು, ನನ್ನ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ಬೇಕೆಂದು ನಾ ಪಾಪ ಮಾಡದಂತೆ ನನ್ನನ್ನು ಕಾಪಾಡು. ಹೌದು ಪ್ರಿಯ ಸೋದರ ಸೋದರರೇ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ನಮ್ಮ ದೇವರು ಒಂದು ದಿನ ಲೆಕ್ಕವನ್ನು ತೀರಿಸುವಂತ ದೇವರಾಗಿದ್ದಾನೆ. ಆದ ಕಾರಣ ನೀವು ನಾನು ಪಾಪ ಮಾಡಿ ದೇವರ ಕೋಪಕ್ಕೆ ತುತ್ತಾಗುವುದಕ್ಕೆ ಬದಲಾಗಿ ಕ್ಷಮಾಪಣೆಯ ಜೀವಿತ, ಪಶ್ಚಾತ್ತಾಪದ ಜೀವಿತ, ದೇವರ ಕಡೆಗೆ ನೋಡುತ್ತಾ ನಮ್ಮನ್ನು ತಗ್ಗಿಸಿಕೊಂಡು ಪರಿಶುದ್ಧವಾದ ಜೀವಿತವನ್ನು ಜೀವಿಸುವುದರ ಮೂಲಕ, ದೇವರ ವಾಕ್ಯವನ್ನು ಆತುಕೊಂಡು ಜೀವಿತವನ್ನು ಜೀವಿಸುವುದರ ಮೂಲಕ ನೀವು ನಾನು ದೇವರ ಕೋಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ, ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಪ್ರಿಯರೇ, ಈ ವಾಕ್ಯದ ಮೂಲಕ ನಾನು ನಿಮ್ಮನ್ನು ಬೆದರಿಸುತ್ತಿಲ್ಲ, ಈ ವಾಕ್ಯದ ಮೂಲಕ ನಿಮ್ಮನ್ನು ಪ್ರೋತ್ಸಾಹ ಪಡಿಸುತ್ತಿದ್ದೇನೆ. ರೋಮ 1:18 ಹೇಳುತ್ತದೆ, ದೇವರ ಕೋಪ ಯಾರು ದೇವರನ್ನ ನಂಬದೇ ಇದ್ದಾರೋ ಅವರ ಮೇಲೆ ಇದೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 1:18. Let us hear the reading. ದುಷ್ಟತನವನ್ನ ನಡೆಸಿ ಸತ್ಯವನ್ನ ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಪ್ರಿಯರೇ, ಈ ವಾಕ್ಯವನ್ನು ನಾನು ಹೇಗೆ ತೆಗೆದುಕೊಳ್ಳುತ್ತೇನೆ ಎಂಬುದಾಗಿ ನೋಡುವಾಗ, ಒಬ್ಬ ರಕ್ಷಣೆ ಹೊಂದದಿರುವ ವ್ಯಕ್ತಿ ನನ್ನ ಮುಂದೆ ಹೋಗುವಾಗ ಆತನ ಮೇಲೆ ದೇವರ ಕೋಪವಿದೆ ಎಂಬುದಾಗಿ ನಾನು ನೋಡುತ್ತೇನೆ. ಆತನಿಗೋಸ್ಕರವಾಗಿ ನಾನು ಪ್ರಾರ್ಥಿಸುತ್ತೇನೆ. ನಾವೆಲ್ಲರೂ ಕೂಡ ಆ ರೀತಿಯಾಗಿ ನಡೆದುಕೊಳ್ಳೋಣವೇ? ಒಬ್ಬ ವ್ಯಕ್ತಿ ಯೇಸುಸ್ವಾಮಿಯನ್ನು ನಂಬದೇ ಹೋದರೆ, ಆತನ ಪಾಪಗಳು ಯೇಸುಸ್ವಾಮಿ ರಕ್ತದಿಂದ ತೊಳೆಯಲ್ಪಡದೆ ಹೋದರೆ ಆತನ ಮೇಲೆ ದೇವರ ಕೋಪ ಇರುತ್ತದೆ ಎಂಬುದಾಗಿ ರೋಮ 1:18 ತಿಳಿಸುವಂತದಾಗಿದೆ. ಪರಲೋಕದಿಂದ ದೇವರ ಕೋಪ ಇಳಿದು ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ನೀವು ನಾನು ವಾಸ ಮಾಡುವಂತ ಈ ಜಗತ್ತನ್ನ ದೇವರು ಬೆಂಕಿಯಿಂದ ನ್ಯಾಯ ತೀರಿಸುವಾತನಾಗಿದ್ದಾನೆ. ರಹಾಬಳ ಜೀವಿತವನ್ನು ನಾವು ಓದುವಾಗ, ಧ್ಯಾನಿಸುವಾಗ, ರಹಾಬಳು ಶಾಪಗ್ರಸ್ತ ಪಟ್ಟಣದಲ್ಲಿ ಜೀವಿಸುತ್ತಿದ್ದಳು. ರಹಾಬಳ ಪಟ್ಟಣವನ್ನ ದೇವರು ನ್ಯಾಯ ತೀರಿಸುತ್ತೇನೆಂಬುದಾಗಿ ತಿಳಿಸಿದ್ದನು. ಯಾವಾಗ ರಹಾಬಳು ದೇವರನ್ನ ಕುರಿತು ಕೇಳಿದಳೋ, ದೇವರನ್ನ ನಂಬಿದಳು, ಆಕೆ ಹೇಳಿದಳು, ನಿಮ್ಮ ದೇವರು ಕಡಲನ್ನು ಒಣನೆಲವನ್ನು ಬತ್ತಿಸಿದ ದೇವರು. ನಮ್ಮೆಲ್ಲರಿಗೆ ಮಹಾಭಯ ಹಿಡಿದಿದೆ. ಆಕೆ ನಂಬಿಕೆಯನ್ನು ನೋಡಿ, ಆಕೆ ಅನ್ಯ ದೇಶದ ಸ್ತ್ರೀ, ಆಕೆ ರಕ್ಷಣೆ ಹೊಂದದ ಜೀವಿತವನ್ನ ಜೀವಿಸುತ್ತಿದ್ದಳು. ಯಾವಾಗ ಈ ಇಸ್ರೇಲ್ ದೇವರನ್ನ ಕುರಿತು ಕೇಳಿದಳೋ, ಆತನ ಮಹತ್ ಕಾರ್ಯವನ್ನು ಕುರಿತು ಕೇಳಿದಳೋ, ಆಕೆ ದೇವರಲ್ಲಿ ನಂಬಿಕೆ ಇಟ್ಟಳು.
ಆಕೆಯು ಆಕೆಯ ಕುಟುಂಬದವರು ರಕ್ಷಿಸಲ್ಪಟ್ಟರು. ನೀವು ನಾನು ಕೂಡ ನಮ್ಮ ಸುತ್ತಲೂ ಅನೇಕರು ರಕ್ಷಣೆ ಹೊಂದದೇ ಇರುವವರು ಜೀವಿಸುತ್ತಿದ್ದಾರೆ. ಸುವಾರ್ತೆಯನ್ನು ನಾವು ಬಹಿರಂಗವಾಗಿ ಸಾರದ ಸಮಯದಲ್ಲಿ ಹಾದು ಹೋಗುತ್ತಿದ್ದೇವೆ. ನೀವು ನಾನು ಪ್ರಾರ್ಥನೆಯನ್ನು ಅವರಿಗೋಸ್ಕರವಾಗಿ ಮಾಡೋಣವೇ? ನಮ್ಮ ಮೇಲಿದ್ದಂತ ಕೋಪವನ್ನ ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಆತನು ಹಾಕಿದನು. ಕರ್ತನಾದ ಯೇಸು ಕ್ರಿಸ್ತನು ನನ್ನ ನಿಮ್ಮ ಎಲ್ಲ ದೇವರ ಮಕ್ಕಳ ಕೋಪವನ್ನ ಆತನು ತನ್ನ ದೇಹದಲ್ಲಿ ಒತ್ತುಕೊಂಡನು, ರುಚಿ ನೋಡಿದನು. ನೀವು ನಾನು ದೇವರ ಕೋಪದಿಂದ ತಪ್ಪಿಸಲ್ಪಟ್ಟಿದ್ದೇವೆ. ಇತರರ ರಕ್ಷಣೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಎರಡನೇದಾಗಿ, ನಾವು ನಮ್ಮ ಜೀವಿತದಲ್ಲಿ ಪಾಪರಹಿತ ಜೀವಿತವನ್ನ ಜೀವಿಸುವಂತೆ ಕರ್ತನು ನನಗೆ, ನಿಮಗೆ, ನಮ್ಮೆಲ್ಲರಿಗೆ ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಲಿ. 17ನೇ ವಾಕ್ಯ, ಮಹಾದಿನ ಬಂದದೆ. ಕರ್ತನ ದಿನವನ್ನ ಕುರಿತು ಪ್ರಕಟಣೆಯ ಗ್ರಂಥದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಕರ್ತನ ಬರುವಿಕೆಯ ದಿನವನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಕರ್ತನ ನ್ಯಾಯ ತೀರ್ಪಿನ ದಿನವನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಸಂಕಟ ಕಾಲವನ್ನ ಕುರಿತು ಕರ್ತನ ದಿನ ಎಂಬುದಾಗಿ ಮಾತನಾಡುತ್ತದೆ. ಯಾಕೋಬನ ಸಂಕಟ ಕಾಲ ಎಂಬುದಾಗಿ ದೇವರ ವಾಕ್ಯ ಮಾತನಾಡುವಂತದ್ದಾಗಿದೆ. ಈ ಸಂಕಟ ಕಾಲದಿಂದ ನೀವು ನಾನು ತಪ್ಪಿಸಿಕೊಳ್ಳಬೇಕಾ? ಈ ಮಹಾ ಉಪದ್ರವ ಕಾಲದಿಂದ ನೀವು ನಾನು ತಪ್ಪಿಸಿಕೊಳ್ಳಬೇಕಾ? ನಮ್ಮ ಹಣೆಯ ಮೇಲೆ 666 ಮುದ್ರೆಯನ್ನ ಹಚ್ಚಿಕೊಳ್ಳುವುದರಿಂದ ನಾವು ತಪ್ಪಿಸಿಕೊಳ್ಳಬೇಕಾ? ಸೈತಾನನನ್ನ ನಾವು ಪೂಜೆ ಮಾಡದೆ, ಆರಾಧಿಸದೆ, ಅಡ್ಡ ಬೀಳದೆ ನಾವು ತಪ್ಪಿಸಿಕೊಳ್ಳಬೇಕಾ? ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿಯನ್ನ ನಾವು ನಂಬೋಣ. ಆತನ ಶಿಲುಬೆಯ ಬಲಿದಾನವನ್ನ ನಾವು ನಂಬೋಣ. ಆತನ ವಾಕ್ಯವನ್ನ ನಂಬೋಣ. ಆತನನ್ನ ನಮ್ಮ ಹೃದಯದಲ್ಲಿ ರಾಜನನ್ನಾಗಿ ಸ್ವೀಕರಿಸಿಕೊಳ್ಳೋಣ, ಮೆಸ್ಸಿಯನನ್ನಾಗಿ ಸ್ವೀಕರಿಸಿಕೊಳ್ಳೋಣ, ನನ್ನ ರಕ್ಷಕನೆಂಬುದಾಗಿ ಸ್ವೀಕರಿಸಿಕೊಳ್ಳೋಣ. ಕರ್ತನೆ ಬಾ, ನನ್ನ ಹೃದಯದಲ್ಲಿ ಸ್ಥಳ ಉಂಟು, ನನ್ನ ಹೃದಯಕ್ಕೆ ಬಾ, ನನ್ನ ಹೃದಯದಲ್ಲಿ ವಾಸ ಮಾಡು, ನಿನ್ನ ಮಗನಾಗಿ ನನ್ನನ್ನು ಮಾಡು, ನಿನ್ನ ಮಗಳಾಗಿ ನನ್ನನ್ನು ಮಾಡು. ಕರ್ತನೆ, ನೀನು ಪರಿಶುದ್ಧನು, ನಾನು ಕೂಡ ಪರಿಶುದ್ಧವಾದ ಜೀವಿತ ಜೀವಿಸಲು ಸಹಾಯ ಮಾಡು. ಕರ್ತನು ನನಗೆ, ನಿಮಗೆ, ಪ್ರತಿ ದೇವರ ಮಕ್ಕಳಿಗೆ, ಈ ವಾಕ್ಯವನ್ನ ಕೇಳುತ್ತಿರುವಂತಹ ಪ್ರತಿ ದೇವರ ಮಕ್ಕಳಿಗೆ ಆತನು ಸಹಾಯ ಮಾಡಲು ಸಿದ್ಧನಿದ್ದಾನೆ. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥದಲ್ಲಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ಆತನು ತನ್ನ ಆಲಯದಲ್ಲಿದ್ದಾನೆ, ಆತನು ಮರೆಯಾಗಿಲ್ಲ. ಆತನ ಬಳಿಗೆ ಹೋಗುವಂತ ಮಕ್ಕಳಿಗೆ ಆತನು ತನ್ನನ್ನು ತೋರ್ಪಡಿಸಿಕೊಳ್ಳುತ್ತಿದ್ದಾನೆ. ಒಂದು ಚಿಕ್ಕ ಸಾಕ್ಷಿಯೊಡನೆ ಈ ಒಂದು ಸತ್ಯವೇದದ ಧ್ಯಾನವನ್ನು ನಾನು ಈ ದಿನ ಮುಗಿಸಲು ಬಯಸುತ್ತೇನೆ. ಕರ್ತನ ಚಿತ್ತವಿರುವುದಾದರೆ ಮುಂದಿನ ದಿನಗಳಲ್ಲಿ ಈ ವಾಕ್ಯಗಳನ್ನ ನಾವು ಧ್ಯಾನಿಸೋಣ. ಪ್ರಿಯರೇ, ಸಾಕ್ಷಿಯನ್ನ ಕೇಳಿರಿ. ಸಹೋದರಿ ಹೆಸರು ಮೋಹನ ಎಂಬುದಾಗಿ ಇಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ತಿಳಿಸಿರಬಹುದು. ಆದರೆ ಈ ಸಾಕ್ಷಿಯನ್ನ ಕೇಳದೆ ಇರುವವರ ಪ್ರಯೋಜನಾರ್ಥವಾಗಿ ನಾನು ಈ ಸಾಕ್ಷಿಯನ್ನ ಹಂಚಿಕೊಳ್ಳಲು ಬಯಸುತ್ತೇನೆ. ಸಹೋದರಿ ಹೆಸರು ಮೋಹನ ಎಂಬುದಾಗಿ. ಆಕೆ ಅನ್ಯ ದೇವತೆಗಳನ್ನ ಪೂಜಿಸುವಂತ ಕುಟುಂಬದಿಂದ ಆಕೆ ಬರುತ್ತಿದ್ದಾಳೆ. ಆಕೆಯ ಕುಟುಂಬಕ್ಕೆ ನಾನು ಭೇಟಿಯನ್ನ ಕೊಟ್ಟಿದ್ದೆ. ಆಕೆ ವೃದ್ಧಳಾಗಿದ್ದಾಳೆ ಮತ್ತು ಆರೋಗ್ಯದಲ್ಲಿದ್ದಳು, ದೃಢವಾಗಿದ್ದಳು. ಆಕೆಯ ಗಂಡನಿಗೆ ಮೈ ಹುಷಾರಿರ್ತಿರ್ಲಿಲ್ಲ. ಆತನ ಅನಾರೋಗ್ಯದಲ್ಲಿ ಕಂಡು ಬರುತ್ತಿದ್ದನು. ಸಮಯದ ಅಭಾವದ ಕಾರಣ ಕ್ಲಿಪ್ತವಾಗಿ ಹೇಳುತ್ತಿದ್ದೇನೆ. ಆತನಿಗೆ ಮೊಲ ಹೋಗುವಂತ ದ್ವಾರದಲ್ಲಿ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ, ಮಲ ದ್ವಾರದಲ್ಲಿ ಅಲ್ಲಿರ್ತಕ್ಕಂಥ ಭಾಗವೇ ಹೊರಗಡೆ ಬಂದಿತ್ತು. ವೈದ್ಯರು ಹೇಳಿದರು ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ. ಆದರೆ ಆಕೆಯ ಬಳಿ ಹಣವಿರಲಿಲ್ಲ. ಹಣದ ಬಹಳ ಕಷ್ಟ. ಆಕೆ ಉಪವಾಸ ಮಾಡುತ್ತಿದ್ದಳು. ತಾನು ಪೂಜಿಸುವಂತ ಎಲ್ಲಾ ದೇವತೆಗಳ ಪಟಗಳ ಮುಂದೆ ಉಪವಾಸ ಇದ್ದು ಪ್ರಾರ್ಥಿಸುತ್ತಿದ್ದಳು. ಒಂದು ದಿನ ಆ ಎಲ್ಲ ಫೋಟೋಗಳ ಮಧ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ದರ್ಶನವನ್ನ ಆಕೆ ಕಂಡಳು.
ಆಕೆ ಅಂದುಕೊಂಡಿದ್ದಳು, ನಾನು ಸೇವಿಸುವಂತ ದೇವತೆಗಳು ಪ್ರತ್ಯಕ್ಷವಾಗುತ್ತಾರೆ ಎಂಬುದಾಗಿ ನಾನು ಅಂದುಕೊಂಡೆ. ಆದರೆ ನನಗೆ ಗೋಚರಿಸಿದ್ದು ಕರ್ತನಾದ ಯೇಸು ಕ್ರಿಸ್ತನು. ಆಕೆಯ ಸಾಕ್ಷಿಯನ್ನ ಕೇಳಿರಿ. ಆಕೆ ಎಂದೂ ಕೂಡ ಚರ್ಚಿಗೆ ಹೋಗಿಲ್ಲ. ಆಕೆ ಎಂದೂ ಕೂಡ ಸತ್ಯವೇದವನ್ನ ಓದಿಲ್ಲ. ಆಕೆ ಎಂದೂ ಕೂಡ ಸುವಾರ್ತೆಯನ್ನ ಕೇಳಿಲ್ಲ. ಆಕೆ ನಿಜವಾದ ದೇವರು ಯಾರು ಎಂಬುದಾಗಿ ಕೂಗುತ್ತಿರುವಾಗ, ಮೊರೆ ಇಡುತ್ತಿರುವಾಗ, ದೇವರ ವಾಕ್ಯದ ಬೆಳಕಿನಲ್ಲಿ ನಿಮಗೆ ತಿಳಿಸುತ್ತೇನೆ, ನಮಗೊಬ್ಬ ದೇವರಿದ್ದಾನೆ. ಆತನು ಮರೆ ಮಾಡಿಕೊಳ್ಳುವ ದೇವರಲ್ಲ, ತನ್ನನ್ನು ಬಯಲುಪಡಿಸುವಂತ ದೇವರಾಗಿದ್ದಾನೆ. ಆಪರೇಷನ್ ಇಲ್ಲದೆ ಗಂಡ ಸ್ವಸ್ಥತೆಯನ್ನ ಹೊಂದಿಕೊಂಡ, ಆಕೆ ರಕ್ಷಣೆ ಹೊಂದಿಕೊಂಡಳು. ಆಕೆಯ ಗಂಡ ರಕ್ಷಣೆ ಹೊಂದಿಕೊಂಡು ಕರ್ತನ ಬಳಿ ಹೊರಟು ಹೋದ. ಆಕೆಯ ಮಕ್ಕಳು ರಕ್ಷಣೆಯನ್ನ ಹೊಂದಿಕೊಂಡಿದ್ದಾರೆ. ಆಕೆ ಸಹೋದರಿ ಇನ್ನು ಬದುಕಿದ್ದಾಳೆ. ಆಕೆಯನ್ನ ನಾನು ಭೇಟಿಯಾಗಿದ್ದೆ. ಆಕೆ ನನಗೆ ದೂರ ಬಂಧುವು ಕೂಡ ಆಗಿದ್ದಾಳೆ. ಇಲ್ಲಿಗೆ ನನ್ನ ಧ್ಯಾನವನ್ನ ನಿಲ್ಲಿಸಲು ಬಯಸುತ್ತೇನೆ. ನಿಮ್ಮನ್ನ ಪ್ರೋತ್ಸಾಹಪಡಿಸುತ್ತೇನೆ. ಸಂಕಟ ಕಾಲದಲ್ಲಿ ಮರೆ ಮಾಡಿಕೊಂಡರು, ಬೆಟ್ಟಗಳಿಗೆ ಪ್ರಾರ್ಥಿಸಿದರು. ನೀವು ನಾನು ಮರೆ ಮಾಡಿಕೊಳ್ಳುವುದು ಬೇಡ. ನಮ್ಮ ದೇವರು ಪ್ರೀತಿಯುಳ್ಳವನು, ಆತನ ಬಳಿಗೆ ಬರೋಣ. ನಮ್ಮ ದೇವರು ಕರುಣೆಯುಳ್ಳವನು, ಆತನ ಕರುಣೆಯನ್ನ ಯಾಚಿಸೋಣ. ನಮ್ಮ ದೇವರು ನಮ್ಮ ಮೇಲಿದ್ದಂತ ಕೋಪವನ್ನ ತನ್ನ ಮೇಲೆ ಹೊತ್ತುಕೊಂಡನು. ನಮ್ಮ ದೇವರು ತನ್ನನ್ನು ತೋರ್ಪಡಿಸಿಕೊಳ್ಳುವಂತ ದೇವರಾಗಿದ್ದಾನೆ. ಬಿಡದೆ ನನಗೋಸ್ಕರವಾಗಿ, ಈ ಪರಿಚರ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ.